ಯಾರು ಗುಂಡಾ ಆದಾರ ಅವರೇ ಗುಂಡಾ ಅದಾರ. ಅವ್ರು ಗುಂಡಾಗಿರಿ ಅಂತ ಹೇಳ್ತಾರಲ್ಲ, ಮತ್ ಗುಂಡಾಗರಿ ಅಂತ ಹೇಳ್ತೀರಿ, ಒಂದ್ ಕಡೆ ಹಮೀದ್ ಅಂಜಿ ಹೋಗ್ಯಾನ ಅಂತ ಹೇಳ್ತೀರಿ. ಮತ್ ಹಮೀದ್ ಅಂಜಿದಂದ್ರೆ ಅವ ಗುಂಡಾ ಹೆಂಗ್ ಆಗ್ತಾರ? ಹಮೀದ್ ಅವರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ್ರು, ಏನ್ ಯತ್ನಾಳಿಂದ ಬಂದವ್ರಲ್ಲ. ಆಮೇಲೆ ಗುಂಡಾ ಇತ್ತಂದ್ರೆ ನಿಮ್ಮ ಕೇಸ್ ಇರ್ತಾವ, ಸುಮಾರು 30-40 ಕೇಸ್ ಬಸನಗೌಡ್ರ ಮ್ಯಾಗ ಅದಾವ. ಮತ್ ಹಮೀದ್ ಬಲ್ಲಿ ಎಷ್ಟು ಕೇಸ್ ಅದಾವ ತೋರಿಸ್ಕೊಟ್ರಲ್ಲ. ಆಮೇಲೆ ಯಾರು ಕೂಡ ಗುಂಡಾಗಿರಿ ಮಾಡ್ಯಾರ ಅವರು? ಒಂದ ಕಾಂಗ್ರೆಸ್ ಮುಖಂಡಿಗೆ ಗುಂಡಾ ವರ್ತನೆ ಹತ್ತಿಸಿ ಪದೇ ಪದೇ ಹೇಳ್ತಾ ಇದ್ರಿ, ತಾವೇ ಸ್ವಂತಕ್ಕೆ ತಾವು ಗುಂಡಾ ಆದಿರಿ. ಆದ್ದರಿಂದ ತಾವು ಹೇಳ್ಕೊತ ಬಂದಿರಿ. ಅದಕ್ಕ ತಾವು ಅರ್ಥ ಮಾಡ್ಕೊರಿ. ಬೇರೆಯವ್ರಿಗೆ ನಿಂತ್ ಕಿಸಿ ಹೇಳು ಟೈಮ್ನಾಗ ನಾವು ಏನದೀವಿ ಅಂದ್ರೆ ಅರ್ಥ ಮಾಡ್ಕೊಂಡು ಕಿಸಿ ಮಾತಾಡ್ಬೇಕು. ಗುಂಡಾಗಳು ಅಂದ್ರೆ ಯಾವ ಓನ್ಯಾಗ ಹೋಗಿ ಗುಂಡಾಗಿರಿ ಮಾಡ್ಯಾರ ಅವರು? ನಿಮ್ಮ ಬ್ಯಾಂಕಿನ ಸಿಬ್ಬಂದಿ ಬಂದ್ರು ಸಹಿತ ಅವ್ನಿಗೆ ಏನು ಮಾಡಿಲ್ಲ ಅವರು. ಅವ್ರು ನಿಮ್ಮಂಗೇನು ಜೆಂಡಾ ಹಾರ್ಸ್ಯಾರ? ಪದೇ ಪದೇ ಪಾಕಿಸ್ತಾನ್ 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 ಅಂತ ಹೇಳ್ತೀರಿ. ಆ ಪಾಕಿಸ್ತಾನ ಸಂಬಂಧಪಟ್ಟವ್ರು ಯಾರು? ಆಮೇಲೆ ಸಿಂಧಿಯಾಗ ಮಾಡಿದವ್ರು ಯಾರು? ಮನಗೋಳಿ ಯಕ್ಷಾಗ ಮಾಡಿದವ್ರು ಯಾರು? ಯಾಕೆ CBI ತನಿಖೆ ಮಾಡಿಸ್ತಾ ಇಲ್ಲ? ಮತ್ ಗುಂಡಾ ಇದ್ರವ್ರು ಯಾಕೆ ಗುಂಡಾಟ್ನಾಗ ಹಾಕಿರಲ್ಲ? ನೀವು ಗುಂಡಾ ಇದ್ರೆ ನಿಮ್ಮ ಹಾಕ್ಲಿ. ಯಾರು ಗುಂಡಾ ಅನ್ನೋದು ಮೊದಲು ನೀವು ನಿರ್ಣಯ ಮಾಡ್ಕೋರಿ. ಒಂದ್ ಕಡೆ ಅಂಜಾರ ಅಂತ ಹೇಳ್ತೀರಿ, ಒಂದ್ ಕಡೆ ಗುಂಡಾ ಆಗ್ತದೆ. ಮತ್ ಗುಂಡಾಗ ಅಂಜತಾರ ಅಂದ್ರ ಮತ್ ನೀವು ಮಹಾ ಗುಂಡಾ ಆದ್ರಲ್ಲ. ಒಂದು ಶಾಸಕರ ಮ್ಯಾಗೆ ಏನಾದ್ರೂ ಕೇಸ್ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೋಬೇಕಾಗ್ತೈತಿ. ಸ್ಪೀಕರ್ ಅವರು ಪರ್ಮಿಷನ್ ಕೊಡ್ಬೇಕಾಗ್ತೈತಿ. ಸ್ಪೀಕರ್ ಪರ್ಮಿಷನ್ ಕೊಟ್ಟಾಗ ಇವ್ರಿಗೆ ಏನ್ ಬೇಕು. यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ವಿಜಾಪುರ ನಗರ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರಿಂದ ಮತ್ತು ಕಾಂಗ್ರೆಸ್ ಮುಖಂಡರಿಂದ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ವಿ. ಮನವಿ ಏನಪ್ಪಾ ಅಂದ್ರೆ, ನಿನ್ನೆ ಇಲ್ಲಿ ಕೆಲವೊಬ್ಬರಿಗೆ ಮೆಸೇಜ್ ಮುಖಾಂತರ ಅವರು ಏನೇನು ಫಾರಂ ಉಳ್ದಾವ ಅದು ತಂದು ಕೊಡ್ರಿ ಅಂತ ಕಿಸಿ BLOಗಳಿಗೆ ಮೆಸೇಜ್ ಹಾಕಿದ್ದಾರೆ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದ್ದರಿಂದ ನಾವು ಇವತ್ತು ಏನು ಮಾಡಿದ್ವಿ ಅಂದ್ರೆ, ಇನ್ನ 8ನೇ ತಾರೀಕು ತನಕ ಅದ. 8ನೇ ತಾರೀಕು ತನಕ ಇದ್ರಾಗೂ ಕೂಡ ತಾವು ಏನು ಮೇಲಾಧಿಕಾರಿ ಡೈರೆಕ್ಷನ್ ಕೊಟ್ಟಿದ್ದಾರೆ, ತಮ್ಮ ಫೋನ್ ಮುಖಾಂತರ ಏನು ಮೆಸೇಜ್ ಬಂದೈತಿ, ಇವತ್ತಿನ ದಿವಸ ತನಕ ತಾವು ಏನು ಮಾಡಿರಿ ಅದು ಕರೆಕ್ಟ್ ಅದ. ಈಗ ನೀವು ಏನಾದರೂ ಯಾವುದೇ ಫಾರಂ ಇತ್ತಂದ್ರೆ ಅಲ್ಲಿ ಎಲ್ಲ BLOಗಳಿಗೆ ನಾವು ಮನವಿ ಮಾಡುವುದೇನಪ್ಪಾ ಅಂದ್ರೆ, ನೀವು ಕೆಲವೊಂದು ಡೂಪ್ಲಿಕೇಟ್ ವೋಟ್ ಅದ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ದರಿಂದ ತಾವು ಯಾವುದೇ ಫಾರಂ ಕೊಡಬೇಕಾದಾಗ ಅವ್ರ ಮನೆಗೆ ಹೋಗಿ ಕೊಡಬೇಕು. ಆಮೇಲೆ GPS ಫೋಟೋ ತಕ್ಕೋಬೇಕು. ಅವ್ರ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿಕಿಸಿ ಅದನ್ನು ನೀವು ಫಾರಂ ತುಂಬಬೇಕು. ಯಾವುದೇ ಮತದಾರರಿಗೆ ವಂಚಿತ ಮಾಡಬಾರ್ದು. ಅವರು ಬಿಜಾಪುರ ನಗರಕ್ಕೆ ಸೀಮಿತಿದ್ದವರು, ಬಿಜಾಪುರ ನಗರಕ್ಕೆ ಈ ಸಂಬಂಧಪಟ್ಟವರು ಎಲ್ಲ ಹೋಟೆಲ್ಸ್ಗಳನ್ನು ಹೋಟೆಲ್ ಲಿಸ್ಟ್ನಾಗ ಸೇರ್ಪಡೆ ಆಗಬೇಕು ಅನ್ನೋದು ನಮ್ಮ ಮನವಿ ಕೂಡ ಇದೆ. ಅದರ ಜೊತೆಯಲ್ಲಿ ಯಾರು ಡೂಪ್ಲಿಕೇಟ್ ವೋಟ್ ಅದಾವ್, ಯಾರು ಸತ್ತವ್ರು ವೋಟ್ ಅದಾವ್, ಯಾರು ಶಿಫ್ಟಿಂಗ್ ಆಗೋರು ವೋಟ್ ಅದಾವ್, ಅದನ್ನ ಬಗ್ಗೆ ಗಮನ ಇಟ್ಕೊಂಡ್ಕಿಸಿ ತಾವು ಎಲ್ಲರೂ ಏನು BLOಗಳು ಅದಿರಿ ಅದಕ್ಕೆ ದಾಖಲೆ ಸಮೇತ ಅದು ದಾಖಲೆ ತಗೋಬೇಕು. ಇಲ್ಲಿಲ್ಲ ಅಂದ್ರೆ ಅದರ ಬಗ್ಗೆ ತಾವು ಏನಾದರೂ ಅದ್ರ ಬಗ್ಗೆ ಇದು ಮಾಡಿದ್ರಪ್ಪ ಅಂದ್ರೆ ಅದನ್ನು ನಾವು ಈಗ ಹೇಳಾಕತ್ತು. ಆಮೇಲೆ ಅದು ಕಾನೂನು ಕ್ರಮ ತಗೋಬೇಕಾಗತ್ತೆ ಅಂತ ನಾವು ಈ ಮುಖಾಂತರ ತಮ್ಗೆ ಹೇಳ್ತಾ ಇದ್ವು. ಆಮೇಲೆ ಎಲ್ಲ ಮತದಾರ ಬಾಂಧವರಲ್ಲಿ ಏನು ಮನವಿ ಮಾಡ್ಕೊತು, ಒಂದು ರಿಕ್ವೆಸ್ಟ್ ಮಾಡ್ಕೊತು, ತಾವು ಯಾರ್ಯಾರ ಕಡೆ ಹೆಸರಿತ್ತಂದ್ರೆ ದಯಮಾಡಿ ತಾವು ಅರ್ಥ ಮಾಡ್ಕೊಡ್ರಿ. ತಾವು ಎಲ್ಲ ಲಿಸ್ಟ್ಗಳನ್ನು ಪರಿಗಣಿಸೋರಿ, ಒಂದ್ ಕಡೆ ತಮ್ಮ ಹೆಸರು ಇಟ್ಕೊರಿ. ಯಾರ್ದಾರ ಮಾತು ಕೇಳಿ ತಾವು ಬಲಿ ಪಶು ಆಗ್ಲಕ್ ಹೋಗ್ಬೇಡ್ರಿ. ನಾಳೆ ಅವ್ರ ಮ್ಯಾಗ ಕೇಸ್ ಆಗುದಿಲ್ಲ, ನಿಮ್ಮ ಮ್ಯಾಗ ಕೇಸ್ ಆಗತ್ತೆ. ಆದ್ದರಿಂದ ತಾವು ಎಲ್ಲರೂ ಹೆಚ್ಚಿಕೊಂಡು ತಮ್ಮ ತಮ್ಮ ಮತದಾನ ಹಕ್ಕು ಇಡೀ ದೇಶನಾಗ ಎಲ್ಲರೂ ಒಂದ್ ಕಡೆ ಇರ್ಬೇಕು. ಎಲ್ಲ ಕಡೆ 3 ಕಡೆ 4 ಕಡೆ ಏನು ಮಾಡಿಸಿದಾರಲ್ಲ, ಈಗೆಲ್ಲ ಅದಕ್ಕೆ ವಾಶೌಟ್ ಆಗ್ತೈತಿ. ಅದ್ರ ಬಗ್ಗೆ ತನಿಖೆ ಆಗ್ತಾ ಇದಿ. ಅದಕ್ಕೆ ಒಂದು ಸಂಬಂಧಪಟ್ಟ ಒಂದು ಮಷಿನ್ ತರ್ಸಾಕತ್ತು. ಅವು ಒಂದು ಹೆಸರು ಬಡದ್ರೆ ಯಾವ ಡೂಪ್ಲಿಕೇಟ್ ಅದ ವೋಟ್ ಅನ್ನೋದು ಗೊತ್ತಾಕೈತಿ. ಅವ್ರ ಮೇಲೆ ಆಕ್ಷನ್ ಆಕೈತಿ. ನಾ ಬಿಜಾಪುರ ನಗರದ ಮತಕ್ಷೇತ್ರದ ಎಲ್ಲ ಮತದಾರ ಬಂದವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡೋದಿಷ್ಟೇ, ತಾವು ಯಾರ್ಯಾರ ಕಡೆ ಹೆಸರಿತ್ತಂದ್ರೆ ತಾವೇನೆ ಒಂದ್ ಕಡೆ ಎಲ್ಲೇ ನಿಮ್ಗೆ ಇಷ್ಟ ಆದ ಅಲ್ಲಿ ಇಟ್ಕೊಂಡ್ ಕಿಸಿ ಅದು ಮತ್ತೊಂದ್ ಕಡೆ ಡೆಲೀಟ್ ಮಾಡೋದ್ ಕಿಸಿ ತಾವು ಬರತ್ ಕೊಡ್ರಿ. ಅಕಸ್ಮಾತ್ ಬರತ್ ಕೊಡ್ಲಿಲ್ಲಪ್ಪ ಅಂದ್ರ ಅದರ ಆಕ್ಷನ್ ನಿಮ್ಮ ಮ್ಯಾಗ ಯಾಕೈತಿ, ಬೇರೆಯವ್ರ ಮೇಲೆ ಆಗುದಿಲ್ಲ. ಆಮೇಲೆ ಯಾರ್ಯಾರು BLOಗೆ ಫಾರಂ ಕೊಟ್ಟಿಲ್ಲ, ದಯಮಾಡಿ ತಮ್ಮ ಏನು ದಾಖಲೆ ಇರ್ಲಿಲ್ಲ ಅಂದ್ರೂ ಸಹಿತ ಫಾರ್ಮ್ ನಂಬರ್ ಇದು ಐತಿ, ತಳಗ ಏನೈತಿ ತಮ್ದು ಆಧಾರ್ ಕಾರ್ಡ್ನಾಗ ಹೆಸರಿದ್ದಂತ ಆಧಾರ್ ಕಾರ್ಡ್ ಅದ, ಹೋಟೆಲ್ ಲಿಸ್ಟ್ನಾಗ ಹೆಸರಿದ್ದದ, ಅದು ತುಂಬಿಸಿ ಸಹಿ ಮಾಡಿ
ತಾವು ದಯಮಾಡಿ ಪ್ರತಿಯೊಬ್ಬರು BLOಗೆ ಅದು ಕೊಡಬೇಕು. ಒಂದು ಫಾರಂ ನೀವು ತಗೋಬೇಕು. ತಗೋಲಿಲ್ಲ ಅಂದ್ರೆ ವೋಟರ್ ಲಿಸ್ಟ್ನಾಗ ನಿಮ್ದು ಹೆಸರು ಹೋಗ್ತೈತಿ. ಇದನ್ನ ತಾವು ಎಲ್ಲರೂ ಗಮನ ಇಟ್ಕೊಂಡ್ ಕಿಸಿ ದಯಮಾಡಿ ಅರ್ಥ ಮಾಡ್ಕೊಂಡ್ ಕಿಸಿ 100% ಯಾರ್ಯಾರು ಅನರ್ಹ ಮತದಾರ ಅದಾರ ಅವ್ರೆಲ್ಲರೂ ಫಾರಂ ಅನ್ನು BLOಗಳಿಗೆ ಕೊಟ್ಟು ಕಿಸಿ ಸಹಕರಿಸ್ಬೇಕಂತ ತಮ್ಮಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀನಿ. ತಾವು ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೊಂಡು ಅದು ಸರಿಯಾಗಿ ಫಾರಂ ಅದು ತುಂಬಿಕೊಡೋದು ವ್ಯವಸ್ಥೆ ಮಾಡ್ರಿ. ಇಲ್ಲಿಕಂದ್ರೆ ನಿಮ್ಗೆ ತಿಳಿಲಿಕ್ಕಂದ್ರೆ ಅಲ್ಲಿ BLA ಅದಾರ, ಅಲ್ಲಿ BLA 2 ಅದಾರ, ಅದು ಆಮೇಲೆ ನಮ್ಮ ಏರಿಯಾದ ಮುಖಂಡರು ಅದಾರ, ಎಲ್ಲಾ ಪಾರ್ಟಿ ಲೀಡರ್ಸ್ ಅದಾರ. ಅವರಲ್ಲೇ ಹೋಗಿಸಿ ತಾವು ಎಲ್ಲಾಗಿ ಸರಿಯಾಗಿ ತುಂಬಿಸಿ ಅಟ್ಲೀಸ್ಟ್ ಅದು ನಿಮ್ಮಲ್ಲಿ ದಾಖಲಾತಿ ಇಲ್ಲಂದ್ರೆ ತಳಗಿನ ಕಾಲಮ್ ಏನದ ತಮ್ಮ ಹೆಸರದು, ತಮ್ಮ ತಂದೆ ಹೆಸರದು, ತಮ್ಮ ತಾಯಿ ಹೆಸರದು, ತಮ್ಮ ಹೆಂಡತಿ ಹೆಸರದು, ತಮ್ಮ ಗಂಡನ ಹೆಸರದು ತುಂಬಿ ಡೇಟ್ ಆಫ್ ಬರ್ತ್ ಆಮೇಲೆ ಆಧಾರ್ ಕಾರ್ಡ್ ಜನ್ಮ ದಿನಾಂಕ ಹಾಕಿ ಫಾರಂ ಕೊಟ್ಟು ಸಹಿತ ನಿಮ್ಮ ಹೆಸರಿನಲ್ಲಿ ನಿಮ್ಮ ವೋಟರ್ ಲಿಸ್ಟ್ನಾಗ ಉಳಿತಿರತ್ತೆ. ಈ ಸಂದರ್ಭದಲ್ಲಿ ಹೇಳಿ ನಾವು ಜಿಲ್ಲಾಧಿಕಾರಿಯಲ್ಲಿ ಮನವಿ ಮಾಡಿದ್ವಿ. ಜಿಲ್ಲಾಧಿಕಾರಿನೂ ಕೂಡ ನಾವು ಎಲ್ಲ ನಮ್ಗ ಕೆಲವೊಂದು ವಿಷಯಗಳನ್ನು ಕೂಡ ತಿಳಿಸಿದ್ದಾರೆ. ಆ ಪ್ರಕಾರ ನಾವು ಎಲ್ಲ ಕಡೆ ಇದು ಮಾಡ್ತೀವಿ. ಮತ್ತೆ ಅವರು ಎಲ್ಲ ಏನೈತಿ ಕುಲಂಕುಷವಾಗಿ ವಿಚಾರ ಮಾಡಿ ಎಲ್ಲ ವೋಟರ್ ಲಿಸ್ಟ್ ಸರಿಯಾಗಿ ಇದೆಯನ್ನ ನೋಡ್ಕೊಂಡು ನಾವು ಮಾಡ್ತೀವಿ. ಅವರು ಕೂಡ ಈ ಸಂದರ್ಭದಲ್ಲಿ ಹೇಳಿದಾರೆ. ನಾವು ಎಲ್ಲ ಮಹಾನಗರ ಪಾಲಿಕೆ ಗೌರವಾನ್ವಿತ ಸದಸ್ಯರು ಎಲ್ಲರೂ ಬಂದ್ ಕಿಸಿ ಇವತ್ತ ನಮ್ಮ ಕಾಂಗ್ರೆಸ್ ಮುಖಂಡರ ಜೊತೆ ಕೂತ್ಕಿಸಿ ಎಲ್ಲ ಚರ್ಚೆ ಮಾಡಿ ಜಿಲ್ಲಾಧಿಕಾರಿ ಅಪರ ಜಿಲ್ಲಾಧಿಕಾರಿಯಾದಂತ ಔದ್ರಾಮ್ ಸಾಹೇಬರಿಗೆ ಮನವಿ ಕೂಡ ನಾವು ಸಲ್ಲಿಸಿದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ನೋಡ್ರಿ, ಯಾರು ಗುಂಡಾ ಆದಾರ ಅವರೇ ಗುಂಡಾ ಅದಾರ. ಅವ್ರು ಗುಂಡಾಗಿರಿ ಅಂತ ಹೇಳ್ತಾರಲ್ಲ, ಮತ್ ಗುಂಡಾಗಿರಿ ಅಂತ ಹೇಳ್ತೀರಿ. ಒಂದ್ ಕಡೆ ಹಮೀದ್ ಅಂಜಿ ಹೋಗ್ಯಾನ ಅಂತ ಹೇಳ್ತೀರಿ. ಮತ್ ಹಮೀದ್ ಅಂಜಿದಂದ್ರೆ ಅವ ಗುಂಡಾ ಹೆಂಗ ಹಾಕಾರ? ಹಮೀದ್ ಅವರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ್ರು, ಏನ್ ಯತ್ನಾಳಿಂದ ಬಂದವ್ರಲ್ಲ. ಆಮೇಲೆ ಗುಂಡಾ ಐತಂದ್ರೆ ನಿಮ್ಮ ಕೇಸ್ ಇರ್ತಾವ. ಸುಮಾರು 30-40 ಕೇಸ್ ಬಸನಗೌಡ್ರ ಮ್ಯಾಗ ಅದಾವ. ಮತ್ತ ಹಮೀದ್ ಬಲ್ಲಿ ಎಷ್ಟು ಕೇಸ್ ಅದಾವ ತೋರಿಸ್ಕೊಟ್ರಲ್ಲ. ಆಮೇಲೆ ಯಾರು ಕೂಡ ಗುಂಡಾಗಿರಿ ಮಾಡ್ಯಾರ ಅವರು? ಒಂದ ಕಾಂಗ್ರೆಸ್ ಮುಖಂಡಿಗೆ ಗುಂಡಾ ವರ್ತನೆ ಹತ್ತಿಸಿ ಪದೇ ಪದೇ ಹೇಳ್ತಾ ಇದ್ದೀರಿ. ತಾವೇ ಸ್ವಂತಕ್ಕೆ ತಾವು ಗುಂಡಾ ಅದಿರಿ. ಆದ್ದರಿಂದ ತಾವು ಹೇಳ್ಕೊತ ಬಂದಿರಿ. ಅದಕ್ಕ ತಾವು ಅರ್ಥ ಮಾಡ್ಕೊರಿ. ಬೇರೆಯವ್ರಿಗೆ ನಿಂತ್ ಕಿಸಿ ಹೇಳೋ ಟೈಮ್ನಾಗ ನಾವು ಏನ್ ಅದೀವಿ ಅನ್ನೋದು ಅರ್ಥ ಮಾಡ್ಕೊಂಡು ಕಿಸಿ ಮಾತಾಡ್ಬೇಕು. ಗುಂಡಾಗಳು ಅಂದ್ರೆ ಯಾವ ಓನ್ಯಾಗ ಹೋಗಿ ಗುಂಡಾಗಿರಿ ಮಾಡ್ಯಾರ ಅವರು? ಯಾವ ಓನ್ಯಾಗ ಜಗಳ ಮಾಡ್ಯಾರ? ಯಾವ ಓನ್ಯಾಗಲ್ಲಿ ಹೋಗಿ ಕಿಸಿ ಹೊಡೆದಾರ? ನಿಮ್ಮ ಬ್ಯಾಂಕಿನ ಸಿಬ್ಬಂದಿ ಬಂದ್ರು ಸಹಿತ ಅವ್ನಿಗೆ ಏನು ಮಾಡಿಲ್ಲ ಅವರು. ಏನ್ ಅವ್ರು ನಿಮ್ಮಂಗೇನು ಜೆಂಡಾ ಹಾರಿಸ್ಯಾರ? ಪದೇ ಪದೇ ಪಾಕಿಸ್ತಾನ ಅಂತ ಹೇಳ್ತೀರಿ. ಆ ಪಾಕಿಸ್ತಾನ ಸಂಬಂಧಪಟ್ಟವ್ರು ಯಾರು? ಆಮೇಲೆ ಸುಳ್ಳು ಹಬ್ಬಿ ಹಬ್ಬಸ್ತೀರಿ. ಆಮೇಲೆ ಸಿಂದಗಿಯಾಗ ಮಾಡಿದವ್ರು ಯಾರು? ಮನಗೋಳಿ ಯಕ್ಷಾಗ ಮಾಡಿದವ್ರು ಯಾರು? ಯಾಕೆ CBI ತನಿಖೆ ಮಾಡಿಸ್ತಾ ಇಲ್ಲ? ಮತ್ ಗುಂಡಾ ಇದ್ರವ್ರು ಯಾಕೆ ಗುಂಡಾಟ್ನಾಗ ಹಾಕಿರಲ್ಲ? ನೀವು ಗುಂಡಾ ಇದ್ರೆ ನಿಮ್ಯಾಗ ಯಾಕೆ ಹಾಕ್ಲಿ? ಯಾರು ಗುಂಡಾ ಅನ್ನೋದು ಮೊದಲು ನೀವು ನಿರ್ಣಯ ಮಾಡ್ಕೋರಿ. ಒಂದ್ ಕಡೆ ಅಂಜಾರ ಅಂತ ಹೇಳ್ತೀರಿ, ಒಂದ್ ಕಡೆ ಗುಂಡಾ ಆಗ್ತೈತಿ. ಮತ್ ಗುಂಡಾಗ ಅಂಜತಾರ ಅಂದ್ರ ಮತ್ ನೀವು ಮಹಾ ಗುಂಡಾ ಆದ್ರಲ್ಲ. ಸೊ ಇದನ್ನು ನೀವು ದಾರಿ ತಪ್ಪಿಸುವಂತ ಕೆಲಸ ಮಾಡ್ರಿ. ಭಯ ಪಡ್ಬೇಡ್ರಿ. ನಿಮ್ ಏನ್ ಡೂಪ್ಲಿಕೇಟ್ ವೋಟ್ ಹೋಗ್ತಿಸಿ ಹತಾಶ ಆಗಿ ಈ ತರ ಮಾತಾಡ್ತಾ ಇದೀರಿ. ಅದು ಹೊರತು ಬೇರೆ ಏನು ಮಾತಾಡ್ತಾ ಇಲ್ಲ. ನೋಡಿ, BLO ಮೇಲೆ ಆಕ್ಷನ್ ಮಾಡುದು ಮಾನ್ಯ ಜಿಲ್ಲಾಧಿಕಾರಿಗಳು ಕೆಲಸ. ಒಂದು BLOಗಳನ್ನು ತಾವು ಅದಲ್ಲಿ ಏನ್ ಮಾಡಿರಿ ಅಂದ್ರ ಇಡೀ OTP ಮೊಬೈಲ್ ಸಮೇತ ಅವ್ರಿಗೆ ಕೊಟ್ಟಿರಿ. ಇದು ಮಹಾ ತಪ್ಪ. ಮತ್ತ ಜಿಲ್ಲಾಡಳಿತ ಕಾಂಗ್ರೆಸ್ ಜಿಲ್ಲಾಡಳಿತ ಎಲ್ಲರೂ ಆಕ್ಷನ್ ಮಾಡಿಲ್ಪ ಅಂದ್ರೆ ಅವರು ಶಾಮೀಲ್ ಆದಾರ ಅನ್ನೋದು ಗೊತ್ತಾಗ್ತಿತ್ತಲ್ಲ ಮೇಲ್ನೋಟಿಗೆ. ಸೊ ಅದನ್ನು ನಾವು ವೇಟ್ ಮಾಡ್ತಾ ಇದ್ವು. ಮಾನ್ಯ ಜಿಲ್ಲಾಧಿಕಾರಿಗೆ ಯಾಕೆ ತೊಂದರೆ ಅದ ಅಂದ್ರ ಇಡೀ ಎಲ್ಲಾ BLOಗಳು ಸರಿಯಾಗಿ ಕೆಲಸ ಮಾಡಿಸ್ಕೋಬೇಕನ್ನೋದು ಒಂದು ತೊಂದರೆಯಿಂದ ಅವರು ಎಲ್ಲ ಸಹಕಾರ ಮಾಡಿ ಮಾಡ್ತಾರ. ಆಕ್ಷನ್ ಅಂತೂ ತಗೋತಾರೆ. ಯಾವಾಗ ತಗೋತಾರ ಅವ್ರು ತಗೋತಾರ. ಬಟ್ ಅವ್ರು ತಗೋಲಿಲ್ಲಪ್ಪ ಅದ್ರ ಬಗ್ಗೆ ನಾವು ಪಕ್ಷದಿಂದ ಏನು ಹೋರಾಟ ಮಾಡ್ಬೇಕು ಮಾಡಿಸ್ತೀವಿ. ರಾಜ್ಯದಲ್ಲಿ ನಿಮ್ದೇ ಸರ್ಕಾರ ಇದೆ, ಎಲ್ಲ ಉಸ್ತುವಾರಿ ಸಚಿವ ನಿಮ್ಮಿದೆ, ಮತ್ತು ಒಬ್ಬ ಶಾಸಕ ನಿಮ್ ಸರ್ಕಾರಿ ಪ್ರಶ್ನೆ ಕೇಳ್ತಾರೆ ಜನ. ಸರ್, ಜನ ಪ್ರಶ್ನೆ ಇದನ್ನು ಕೇಳ್ತಾರ, ಅದನ್ನು ಕೇಳ್ತಾರ. ಆಮೇಲೆ ಒಂದು ಶಾಸಕರ ಮ್ಯಾಗೆ ಏನಾದ್ರೂ ಕೇಸ್ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೋಬೇಕಾಗ್ತೈತಿ. ಸ್ಪೀಕರ್ ಅವರು ಪರ್ಮಿಷನ್ ಕೊಡ್ಬೇಕಾಗ್ತೈತಿ. ಸ್ಪೀಕರ್ ಪರ್ಮಿಷನ್ ಕೊಟ್ಟಾಗ ಇವ್ರಿಗೆ ಏನ್ ಬೇಕಾದ ಕೇಸ್ ಹಾಕ್ಲಾಕ್ ಬರ್ತೈತಿ. ಒಂದು ಜನಪ್ರಿಯತೆ ಕಾನೂನು ಇಲ್ಲ, ನಮ್ಮವ್ರ ಇದ್ರು ಸಹಿತ ಕಾನೂನು ಪರವಾಗಿ ಅದು ಅವ್ರವ್ರು ಇರ್ಬೇಕಾಗ್ತೈತಿ. ನಿಮ್ಮವ್ರ ಸ್ಪೀಕರ್ ಒಂದು ಸ್ಪೀಕರ್ ಬಿಜೆಪಿ MLAಗೆ 8 ತಾಸಲ್ಲಿ ಒಳಗೆ ಹಾಕ್ತಾರೆ ಸರ್. ಮುಸ್ಲಿಂ ಅವ್ರಿಗೆ ಪ್ರಭಾವಿ ಆಗ್ತಾ ಇದೆ. ಅದು ಪ್ರೊಸೆಸ್ ನಡೀತಾ ಇದೆ. ಅದರ ಮ್ಯಾಗ ಎಲ್ಲಾ ಪಕ್ಷದ ಹಿರಿಯರು ಅದರ ಗಮನ ಹರಿಸ್ತಿದ್ದಾರೆ. ಅವರು ಅದರ ಮೇಲೆ ತಕ್ಷಣದಿಂದ ಅದು ಕ್ರಮ ಆಗ್ತೈತಿ. ಜಿಲ್ಲಾಧಿಕಾರಿಗೆ ಚರ್ಚೆ ಮಾಡಿರ್ತಾರೆ, ಏನೇನಾಯ್ತು? ನಾವು ಜಿಲ್ಲಾಧಿಕಾರಿಗೆ ಈಗಾಗಲೇ ಹೇಳಿದ್ದೀನಿ, ಚರ್ಚೆ ಮಾಡಿದ್ವಿ. ಜಿಲ್ಲಾಧಿಕಾರಿ ಅದರ ಗಮನ ಕೊಟ್ಟು ನೋಡ್ತೀನಿ, ಸರಿಯಾಗಿ ಅದು ಏನ್ ಮಾಡ್ತೀನಿ, ಯಾವ BLOಗಳನ್ನು
ಅದು ಸರಿಯಾಗಿ ಮಾಡಿಲ್ಲ, ಏನಾದ್ರು ಡೂಪ್ಲಿಕೇಟ್ ಮಾಡ್ಕೊಂಡ್ರೆ ಅವ್ರ ಮ್ಯಾಗ ಕಾನೂನು ಪ್ರಕಾರ ಆಕ್ಷನ್ ತಗೋತೀನಿ ಅಂತ ಅವ್ರು ಹೇಳಿದ್ದಾರೆ. ನಾವು ಏನ್ ಮನವಿ ಮಾಡಿ ಅಂದ್ರೆ ಇವತ್ತಿನ ತನಕ ತಾವ್ ಏನ್ SR ಮಾಡಿರಿ, ಒಳ್ಳೆ ಕೆಲಸ ಮಾಡಿರಿ. ಇನ್ನು ಏನ ಡೂಪ್ಲಿಕೇಟ್ ನಾವು ಮುನ್ನೋಟ ಕಾಣಿಸ್ತಾ ಇದೆ, ಅದನ್ನು ಸೇರಿಸಬೇಕಂತ ಇವರು ಹುನ್ನಾರ ನಡೆಸ್ತಿದ್ದಾರೆ. ಕೆಲವು ಸಮಾಜ ಮುಖಂಡರಿಗೆ ತೋರಿಸಿ ಕುಡಿಸಿ ಇಟ್ಟು ದಿವಸ ಮಕ್ಕೊಂಡಿದ್ರು. ಈಗ ಒಂದು ಮೀಟಿಂಗ್ ಮಾಡ್ಕಿಸಿ ಎಲ್ಲರಿಗೆ ಅದು ಇದು ಮಾಡತ್ತಾರ. ಆದ್ದರಿಂದ ನಾವೇನ್ ಹೇಳ್ತೀವಿ, ಯಾವುದೇ ಇದು ಐತಿ ಅವರು ಅಲ್ಲಿ ಹೋಗಿ ಚೌಕಾಶಿ ಮಾಡಿಬಿಟ್ಟು ಅವ್ರದ್ದು ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ ನಿಜವಾಗಲೂ ಇದು ವೋಟರ್ಸ್ ಅದಾರೋ ಇಲ್ಲ ಅನ್ನೋದು ಗಮನಿಸಿ ಆ ವೋಟರ್ ಫಾರಂ ತುಂಬಿಸ್ಬೇಕು. ಇಲ್ಲಿದ್ದರೆ ಅದಕ್ಕೆ ಅಕಸ್ಮಾತ್ ಏನಾಗ್ತದೆ, ಯಾವ BLO ಮಾಡ್ಯಾರ ಆ BLO ಮೇಲೆ ಕಾನೂನು ಕ್ರಮ ನಾವು ತಗೋಲಿಕ್ಕೆ ಮುಂದಾಗ್ತಾ ಇದ್ವು. ಅದನ್ನು ನಮ್ಮ ಪಕ್ಷ ಅದರ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಿದೆ. ಆ ಪಕ್ಷದಿಂದ ಅದು ಹೋರಾಟ ಹಾಕಿದ್ದೆ, ಪಕ್ಷದಿಂದ ಅದು ಕಾನೂನು ಪ್ರಕಾರ ಕ್ರಮ ತಗೋತಾರೆ. ಎಲ್ಲಾರು ಹೇಳಿದು ನಿಜ. BLOಗಳು ಮನೆ ಹೋಗ್ತಾ ಇಲ್ಲ. ಯಾವ್ದಾರ ಶಾಲ್ಯಾಗ ಅದೇ ರೀ ಜಿಲ್ಲಾಡಳಿತಕ್ಕೆ ಏನೋ ಒಂದು ಟಾರ್ಗೆಟ್ ಅದ, ಪಟ್ ಮಾಡ್ಬೇಕನ್ನೋದು ಅವ್ರು ಅದ್ರ ಸಂಬಂಧ ಕೋಆಪರೇಟ್ ಮಾಡತ್ತಾರ. ಇವ್ರು ಮನೆ ಹೋಗಿಸಿ 3 ಸಲ ಹೋಗ್ಬೇಕಾಗೈತಿ, ಒಂದು ಸಲಾನು ಹೋಗ್ಲಾಕತ್ತಿಲ್ಲ. ಆಮೇಲೆ ಎಟ್ ಉಳಿತಾವ್ ನೋಡ್ಕೊಂಡ್ ಕಿಸಿ ಅದ್ರ ಮ್ಯಾಗ ನಾವು ಅದ್ರ ಆಕ್ಷನ್ ತಗೋತೀವಿ ಅಂತ ಕಿಸಿ ಈ ಸಂದರ್ಭದಲ್ಲಿ ನಮ್ಮ ಮುಖಂಡರು ಹೇಳಿದ್ದಾರೆ. ಬೋಗಸ್ ಆದ್ರೆ ನಾವು ಈ ಸಲ ಸುಮ್ನೆ ಇರೋರಲ್ಲ. ಯಾವುದೇ ಬೋಗಸ್ ಇರುವಲ್ಲಕ್ ನಾವು ಸುಮ್ನೆ ಇರೋದಿಲ್ಲ. ಅವ ಯಾರು ಅಧಿಕಾರಿ ಇರ್ಲಿ, ಆ ಅಧಿಕಾರಿ ಮೇಲೆ ಕಾನೂನು ಕ್ರಮ ನಾವು ತಗೋತೀವಿ. ಇನ್ನೊಂದು ಸಾಕಷ್ಟು ಫಾರ್ಮ್ಗಳೇ ತೊಂದರೆ ಬರ್ತಾ ಇದೆ. ಈಗ ಕೆಲವೊಬ್ರು ಏನಾಗ್ತದೆ ಸರ್, ಒಡ್ಡೇಟದಲ್ಲಿ ಒಬ್ಬ ಮಹಿಳೆ ಹೆಸರು ಇರ್ತೋ, ಈಗ ಫಾರ್ಮ್ ಬರಬೇಕಲ್ಲ ಸರ್, ಫಾರ್ಮ್ ದಲ್ಲಿ ಗಂಡನ ಹೆಸರು ಬರ್ತದೆ, ಅವ್ರು ಏನ್ ಮಾಡ್ಬೇಕು ಸರ್? ಈಗ ಅದರ ಬಗ್ಗೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇನ್ನು ಆಗಸ್ಟ್ ನಲ್ಲಿ ಏನಾಗ್ತೈತಲ್ಲ, ಇದು ಬಂದಾದ್ಮೇಲೆ ಕಾಂಗ್ರೆಸ್ ಪಕ್ಷದ ನಮ್ಮ ಸರ್ಕಾರ ವತಿಯಿಂದ ಪ್ರತಿ ಒಂದು ವಾರ್ಡ್ ನಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಅಂತ ಕೊಡಿಸ್ತಾರೆ. ಅಲ್ಲೇ ನಿಮ್ ಹೆಸರು ಚೇಂಜ್ ಆದ್ರೂ ಸಹಿತ ಅದು ಚೇಂಜ್ ಮಾಡ್ಕೊಲಿಕ್ಕೆ ಪವರ್ ಅದ. ನಿಮ್ ಹೆಸರಿನಾಗ ಸ್ಪೆಲ್ಲಿಂಗ್ ಚೇಂಜ್ ಮಾಡಿದ್ರು ಸಹಿತ ಮಾಡ್ಕೊಲಿಕ್ಕೆ ಸಾಧ್ಯ ಅದ. ಸೊ ಅದನ್ನು ನಾವು ಏನೈತಿ, ಇದು ಮುಗಿದ ತಕ್ಷಣನೇ ಅದರದ ಪ್ರಕ್ರಿಯೆ ಚಾಲು ಆಕೈತಿ. ಅಲ್ಲಿ ಕೂತ್ಕಿಸಿ ಯಾರ್ಯಾರ್ದ ಅದು ಬಾಯ್ ಮಿಸ್ಟೇಕ್ ನೋಡ್ರಿ, ಪ್ರಿಂಟಿಂಗ್ ಒಳಗೆ ಬಾಯ್ ಮಿಸ್ಟೇಕ್ ಆಗಿತ್ತು, ಅದು ಸರಿಪಡಿಸ್ಕೊಳಕ್ಕೆ ಸದ್ಯ ಈಗ ಪ್ರತಿಯೊಂದು ಫಾರಮ್ಗೆ ನಿಮ್ಗೆ ಫೋಟೋ ಕೊಡತ್ ಹೇಳತ್ತೀವಿ. ಆ ಫೋಟೋ ಕೊಡೋ ಉದ್ದೇಶ ಅಂದ್ರೆ ಇಂಥ ಮಹಿಳೆಯರ ಹೆಸರು ಇದ್ದಾಗನು ಅದು ಚೇಂಜ್ ಆಗ್ಲಿಕ್ಕೆ ಈಗ ಸಾಧ್ಯ ಅದ. ಆದ್ರೂ ಉಳಿದ್ರೆ ಸಹಿತ ಅದು ಇದ್ರಾಗ ಏನ್ ಹೆಲ್ಪ್ ಲೈನ್ ಏನಿಲ್ಲ. ಈಗ ನೀವು ಫಾರಂ ನಂಬರ್ ಕೊಡತ್ತಿರಲ್ಲ, ಎನ್ಯುಮರೇಷನ್ ಫಾರಮ್ ಕೊಡ್ತೀರ, ಅದರಲ್ಲಿ ಫೋಟೋ ಹಚ್ಚಿ ಕೊಟ್ರ ಅಂದ್ರೆ ಅದೇ ಫೋಟೋ ಬರ್ತೈತಿ. चेंज मानो आवश्यकता ಇಲ್ಲ. थैंक यू। अस्सलाम वालेकुम रहमतुल्लाहि वबरकातुहू। अभी SR के बारे में जो जिला अधिकारी को मनवी देने आए थे, हमारे वार्ती साहब पूरा डिटेल बोले। मैं एक एडिशनल ADC साहब अवतराम साहब से डिस्कस कराया, जो 2025 के लिस्ट के हिसाब से तुम्हें फॉर्म इशू करें। 25 कर तो दिसंबर में लिस्ट आई है, तुम्हें फॉर्म जून 29 से SR का फॉर्म देने का चालू करें। वो डिफरेंट 5.5 महीने के अंदर जो नए हैं अप्रूवल हुई या शिफ्टेड हुई, वो थोड़े फॉर्म सप्लाई हुए, थोड़े नहीं हुए। तो ऐसा 285 बूथ में, एक बूथ में 20 से 25 के फार्मा अगर नहीं दिए तो 7,500-8 हजार वोटर तुम्हें SR में बाद में इंक्लूडिंग नहीं होते। वो कैसा कर बोले मनोज साहब, बोले ये तुम्हें मुझे 2 दिन पहले फोन पर समझाए थे, ऑलरेडी मैं इंस्ट्रक्शन दूँ, वो सप्लाई कर रहे हैं, उसका भी काम चालू है। थोड़ी टेक्निकल प्रॉब्लम की वजह से भी नहीं दिए थे, अभी दे रहे हैं कर को बोले, वो क्लियर करने आया था, क्लियर हुआ। आए दिन बीजापुर में यहाँ बोगस को लेकर गुंडागिरी वगैरह के शब्द ये गलत है सर। उसका वह मिच है, उसे क्या करे तो उन्हें समझने वाला नहीं, उन्हें अपना जो है वोज बकता है। उन्हें उसके बारे में क्या बोलना बेकार है, बात करना बेकार है। राज्य में आपकी सरकार है, उत्तरी मंत्री है, गृह मंत्री है, जो है आपके खड़गे हैं। तो भाई हमारे मगर सरकारी हमारे है तो मंत्री हमारे होते हैं तो है नहीं, तो कानून के हिसाब से काम कर रहे हैं। हमें कांग्रेस पार्टी वाले सब जने मेहनत कर रहे हैं, काम चले, इंशाल्लाह क्या है काम होता है। लोगों के सवाल उठ रहे हैं कि हमने जो 85-90% जो मुस्लिम वोट जो कांग्रेस सरकार को लेकर अधिकार में लाए हैं, क्या ये शासक की गालियां खाने के लेकर सरकार जो है जनता सवाल कर रही है? इसके बारे में क्या है, हमारे जिला उस्तादी साहब बहुत बार प्रेस में तुमने बता चुके हैं। इंशाल्लाह एक दिन वक्त आएगा, उसका भी अंत होगा। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।